ಚಿರಋಣಿಯಾಗಿದ್ದೀನಿ. ಆ ಸ್ವಾಗತ ಕೊಟ್ಟಿರೋದು ನಮ್ಮ ಪೂರ್ವಜರು ಮಾಡಿರ್ತಕ್ಕಂಥ ಕೆಲಸದಿಂದ. ಅದಕ್ಕಾಗಿ ಆ ಋಣವನ್ನು ತೀರಿಸಲಿಕ್ಕೆ ಇವತ್ತು ಒಂದು ಅವಕಾಶ ನೀಡಿ ಮತ್ತು ನಿಮ್ಮೆಲ್ಲರ ಸಹಾಯದೊಂದಿಗೆ ಈ ಒಂದು ಒಳ್ಳೆ ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ನಾವೆಲ್ಲ ಕೆಲಸ ಮಾಡ್ಬೋದು. ಕಾರಣ ಏನಂದರೆ, ನಾನು ಆಗಲೇ ಹೇಳಿದ್ದೀನಿ, ನಾವೆಲ್ಲರೂ ಜೊತೆಗೆ ಸೇರಿರೋದು, ಆ ಭಾವನಾತ್ಮಕ ಸಂಬಂಧ ಇರೋದು ನಮ್ಮ ಪೂರ್ವಜರು ಮಾಡಿರ್ತಕ್ಕಂಥ ಕೆಲಸದಿಂದ. ಅದೇ ಕೆಲಸ, ಅದೇ ಕೊಡುಗೆ ಇವಾಗ ಅದರ ಪ್ರತಿಧ್ವನಿ ನಮ್ಮ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ. ಯಾವ ರೀತಿಯಲ್ಲಿ ನಮ್ಮ ದೇಶದ ಬ್ರ್ಯಾಂಡಿಂಗ್ ಆಗ್ತಾ ಇದೆ, ಪ್ರತಿಯೊಬ್ಬರಿಗೂ ಒಳ್ಳೊಳ್ಳೆ ಸ್ಕೀಮ್ಸ್ ಬರ್ತಾ ಇದೆ, ಪ್ರತಿಯೊಬ್ಬರಿಗೆ ಅಭಿವೃದ್ಧಿ ಬರ್ತಾ ಇದೆ, ಅದೇ ರೀತಿ ನಮ್ಮ ಮೈಸೂರು ಸಂಸ್ಥಾನದಲ್ಲೂ ಆಗ್ತಾ ಇತ್ತು. ಕೇಂದ್ರ ಸರ್ಕಾರದಿಂದ ಮೈಸೂರು ಸಂಸ್ಥಾನದ ಒಂದು ಪ್ರತಿಧ್ವನಿ ಇವಾಗ ಕೇಳಿ ಬರ್ತಾ ಇದೆ. ಸೊ ಇದು ಬರೀ ಮೈಸೂರಿನ ವಿಷಯ ಅಲ್ಲ, ಇದು ದೇಶದ ಒಂದು ಸಮಸ್ಯೆ ಆಗಿ ದೇಶಕ್ಕೆ ಒಳ್ಳೆ ದೇಶ, ವಿಕಸಿತ ಭಾರತ, ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ನಾವೆಲ್ಲರೂ ನಮ್ಮ ಮತ ಚಲಾಯಿಸಬೇಕಾಗಿರೋದು ಮುಖ್ಯ. ಪ್ರಧಾನಮಂತ್ರಿಯವರ ದೃಷ್ಟಿಯಿಂದ ನಮ್ಮೆಲ್ಲರಿಗೆ ಒಂದು ಅಭಿವೃದ್ಧಿ ಆಗುತ್ತೆ, ನಮ್ಮೆಲ್ಲರೂ ಸಮೃದ್ಧವಾದ ಜೀವನವನ್ನು ಮುಂದುವರಿಬೇಕಾಗಿರುವಂಥದ್ದು ಕಾಲ ಬಂದಿದೆ. ಮೈಸೂರು ಸಂಸ್ಥಾನಕ್ಕೆ ಏನೇ ನಮ್ಮ ಎಲ್ಲರೂ ಸ್ಮರಣೆ ಮಾಡೋದು, ಆಗಿನ ಕಾಲದಲ್ಲಿ ನೆಟ್ಟಿರೋ ಎಲ್ಲ ಯೋಜನೆಗಳಿರ್ಬೋದು ಅಥವಾ ಇದು ಎಲ್ಲ ಸಂಸ್ಥೆಗಳಿರ್ಬೋದು, ಅದು 100 ವರ್ಷ ಕಾಲ ಅದು ಸಮಾಜಕ್ಕೆ ಸೇವೆ ಆಗಿದೆ. ಇವತ್ತು ಕೂಡ ಅದೇ ದೃಷ್ಟಿಯಿಂದ ಕೇಂದ್ರ ಸರ್ಕಾರದಿಂದ ಅದು ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಇವತ್ತಲ್ಲ, ನಾಳೆ ಅಲ್ಲ, 5 ವರ್ಷ ಅಲ್ಲ, 2047ಗೆ ಇವತ್ತು ಎಲ್ಲರಿಗೂ ನಮ್ಮನ್ನ ಸಿದ್ಧರಾಗ್ತಾ ಇದ್ದಾರೆ. ಅಂದರೆ ಅಂದಿನ ಕಾಲದಲ್ಲಿ ಏನೇನು ಅಂತರ ಯಾವ ರೀತಿ ನಿಮ್ಮೆಲ್ಲರ ಒಂದು ಸಹಾಯ ಮಾಡ್ಬೋದು, ಸಹಕಾರ ಮಾಡ್ಬೋದು ಅಂತ ನಮ್ಮ ಎಲ್ಲ ಸ್ಥಳೀಯ ನಾಯಕರ ಸಲಹೆಯೊಂದಿಗೆ ನಾವು ಮಾಡ್ತೀವಿ. ನಿಮ್ಮೆಲ್ಲರ ಒಂದು ವಿಶ್ವಾಸ ಇದೆ ನಮ್ಮ ಮೇಲೆ ಇರಲಿ ಮತ್ತು ನಿಮ್ಮೆಲ್ಲರೂ ನಮ್ಮ ಕಡೆಯಿಂದ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಅಷ್ಟು ಹೇಳ್ತಾ ಹುಲಿಯಮ್ಮನವರು ಮತ್ತು ಶ್ರೇಷ್ಠ ಒಂದು ಸ್ವಾಗತ ನೀಡಿದ್ದೀರ, ನನ್ನ ಕೃತಜ್ಞತೆಗಳು. ನಿಮಗೂ ಕೂಡ ಬಹುಶಃ ಕೆಲವರು ಗೊತ್ತಿರ್ಬೋದು, ಇದು ನನ್ನ ಮೊದಲನೇ ಬಾರಿ ಇಲ್ಲಿಗೆ ಭೇಟಿ ನೀಡುವಂಥದ್ದಲ್ಲ. 2017ರಲ್ಲಿ ಇಲ್ಲಿಗೆ ನಮ್ಮ ಹುಲಿಯಮ್ಮನವ್ರ ದೇವಸ್ಥಾನ, ಮಹದೇಶ್ವರನ ದೇವಸ್ಥಾನ ಮತ್ತು ಕಾಲಭೈರೇಶ್ವರನ ದೇವಸ್ಥಾನಕ್ಕೆ ಬಂದಿದ್ವಿ. ಅದಂತ ಜ್ಞಾಪಕ ಇದೆ. ಮತ್ತು ತಾವೆಲ್ಲರೂ ನಮಗೆ ಒಂದು ಉತ್ಸವ, ಇದು ವ್ಯಾನಲ್ಲೂ ಕರ್ಕೊಂಡು ಬಂದಿದ್ರಿ ಇಲ್ಲಿ ಎಲ್ಲ. ಅದು ಆ ಸಮಯದಲ್ಲಿ ಹಸುರುಕಟ್ಟೆಯಿಂದ ಕರ್ಕೊಂಡು ಬಂದಿದ್ದೆ. ಸೊ ನಾನು ಆವಾಗಲೇ ಹೇಳಿದ್ದೆ, ನನಗೆ ಬಹುಶಃ ಈ ದತ್ತು ಸ್ವೀಕಾರ ಬಂದಿದ ನಂತರ ಎಲ್ಲರೂ ಹೇಳ್ತಾ ಇದ್ರು, ಜನರ ಜೊತೆ ಮತ್ತು ಕನ್ನಡ ಸಮುದಾಯ ಮತ್ತು ಅರಮನೆ ಜೊತೆ ಒಂದು ಭಾವನಾತ್ಮಕ ಸಂಬಂಧ ಇದೆ ಅಂತ ಹೇಳಿ